ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಕಡೆ ಯಾವ ಥರ ಅಕ್ಕಿ ಹಪ್ಪಳನ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಯಾಕೆ ಅಂತಂದರೆ ನಾವು ಹಾಕೋ ಇಂಗ್ರೀಡಿಯೆಂಟ್ಸು ನಿಮಗೆ ಅರ್ಥ ಆಗೋಲ್ಲ, ಯಾವ ಮೆಥಡಲ್ಲಿ ಮಾಡ್ತೀವಿ ಅನ್ನೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಮಾಮೂಲಿ ರೇಷನ್ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟು. ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು, ನೆಕ್ಸ್ಟ್ ಬಂದು ಒಂದು 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಕೂದಲಿಗೆ ಮತ್ತು ಕಣ್ಗೂ ಕೂಡ ತುಂಬ ಒಳ್ಳೆಯದು ಕರಿಬೇವು. ಇದಾದಮೇಲೆ ನಾನು ನೆಕ್ಸ್ಟು 4 ಒಣಮೆಣ್ಸಿನ್ಕಾಯಿನ ತೊಗೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ನಿಮ್ಮ ಮನೇಲಿ ಯಾವ ಮೆಣಸಿನ್ಕಾಯಿ ಇರುತ್ತೆ ಅದನ್ನು ಕೂಡ ಹಾಕೋಬೋದು. ಇಷ್ಟನ್ನು ಪುಡಿ ಮಾಡಿ ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಪುಡಿ ಮಾಡಿದ್ದೀನಿ, ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನಾನು ನೆಕ್ಸ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದಂಥ ಬಟ್ಲಲ್ಲಿ 2 ಬಟ್ಲಷ್ಟು ನೀರನ್ನ ಇಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬೇರೆ ಪಾತ್ರೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಇದರಲ್ಲಿ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕುಕ್ಕರ್ನ ತೊಗೊಂಡು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ 2 ಬಟ್ಲು ನೀರನ್ನ ಹಾಕ್ಕೊಂಡಿದ್ದಾಗಿದೆ. ಸೊ ನೆಕ್ಸ್ಟ್ ಬಂದು ಪುಡಿ ಮಾಡಿರುವಂತಹ ಮೆಣಸಿನಕಾಯಿ ಪೌಡ್ರನ್ನ ನಾನಿಲ್ಲಿ ಸುರ್ಕೋತಾ ಇದ್ದೀನಿ. ಸುರ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಹಪ್ಪಳದ ಖಾರ ಫ್ರೆಂಡ್ಸ್, ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಒಂದು ಪ್ಯಾಕೆಟ್ ಬಂದು 12 ರೂಪಾಯಿ. ನೀವು ಹಪ್ಪಳದ ಖಾರ ಇಲ್ಲ ಅಂತಂದರೆ ಬೇಕಾದರೆ ಸೋಡಾನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಪ್ಪಳದ ಖಾರನ ಹಾಕ್ತಾಯಿದ್ದೀನಿ. ಇವಾಗ ಇದು ನೀಟಾಗಿ ಕುದಿ ಬರಬೇಕು. ಇವಾಗ ಇದು ಕುದಿ ಬಂದಿದ್ದಾಗಿದೆ ಫ್ರೆಂಡ್ಸ್, ಇದು 1-2 ಸಲ ಕುದಿ ಬಂದರೆ ಸಾಕು. ಇವಾಗ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂತಂದರೆ ನೀವು ಲಾಸ್ಟಲ್ಲಿ ಕೂಡ ಹಾಕೋಬೋದು, ಇಲ್ಲ ಈ ನೀರು ಕುದೀತಾ ಇರುತ್ತಲ್ಲ ಫ್ರೆಂಡ್ಸ್ ಆವಾಗ ಕೂಡ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸುರ್ಕೋತಾ ಇದ್ದೀನಿ. ನಾನು ಇಲ್ಲಿ ಅದೇ ಅಳತೆಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತು 2 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ನಾವು ಮುದ್ದೆನ ಯಾವ ರೀತಿ ತಿರುಗ್ತೀವಿ ಫ್ರೆಂಡ್ಸ್, ಅದೇ ಥರ ನೀಟಾಗಿ ಹಿಟ್ಟನ್ನು ಕ್ಲೀನಾಗಿ ಗಂಟಿಲ್ದೇ ಇರೋ ಥರ ತಿರ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಹದವಾಗಿ ತಿರ್ಕೋತೀವೋ ಅಷ್ಟು ಕೂಡ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ತಿರುಗಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಅದೇ ಒಲೆ ಬಿಸಿಲಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಸ್ವಲ್ಪ ಹೊತ್ತು ಅಂದರೆ ಒಂದು 5ರಿಂದ ಒಂದು 6-7 ನಿಮಿಷ ಮುಚ್ಚಿಡಿ ಸಾಕು. ನಾನಿಲ್ಲಿ ಹಿಟ್ಟನ್ನು ತಿರುಗೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಮುದ್ದೆ ತಿರುಗೋ ಕೋಲಿಂದನೇ ತಿರ್ಕೋತಾ ಇದ್ದೀನಿ. ಸೊ ಇವಾಗ ಹಿಟ್ಟೆಲ್ಲನೂ ಕೋಲಿಂದ ನೀಟಾಗಿ ತೆಗೆದು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಬಿಸಿಲಿ ಹಾಗೆಯೇ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಿಟ್ಟಿದ್ದಂಥ ಹಿಟ್ಟನ್ನು ತೆಗೆದಿದ್ದೀನಿ. ಫ್ರೆಂಡ್ಸ್, ನಾವು ಹಿಟ್ಟನ್ನು ಎಷ್ಟು ನೀಟಾಗಿ ನಾದಿ ಹದ ಮಾಡ್ಕೋತೀವೋ ಹಪ್ಪಳ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಹಪ್ಪಳ ಒಣಗುವಾಗ ಒಡ್ಕೊಂಡಂಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಹಿಟ್ಟನ್ನು ನಾವು ನೀಟಾಗಿ ಹದ ಮಾಡ್ಕೋಬೇಕು. ನೋಡಿ ಇಲ್ಲಿ ಹಿಟ್ಟು ನನ್ನ ಕೈಗೆ ಅಂಟುತ್ತಾ ಇಲ್ಲ. ಸೊ ಈ ಥರ ತಿರ್ಕೋಬೇಕು. ನಾವು ಇದಕ್ಕೆ ಯಾವುದೇ ರೀತಿ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದೂ ಕೂಡ ಯೂಸ್ ಮಾಡಿಲ್ಲ. ನಾವು ಮನೇಲಿ ಯಾವುದೇ ಅಡುಗೆ ಕೆಲಸನ ಮಾಡಿದ್ರೂ ಮೊದಲು ನೀಟ್ನೆಸ್ಸು ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಮೊದಲು ಕೆಳಗಡೆ ಒಂದು ಚಾಪೆನ ಹಾಕಿ ಅದ್ರ ಮೇಲೆ ಒಂದು ಸೀರೆನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಹಪ್ಪಳನ ಒತ್ತಿ ಒಣಗಾಕಬೇಕು. ನಾನು ಇವಾಗ ತಿರುಗಿರೋ ಅಂಥ ಹಿಟ್ಟನ್ನ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದನ್ನು ಮತ್ತೆ ಕೈಯಲ್ಲಿ ನೀಟಾಗಿ ನಾದಿ ಈ ಥರ ಉಂಡೆಗಳನ್ನ ಕಟ್ಕೋಬೇಕು. ನಮಗೆ ಎಷ್ಟು ಹಪ್ಪಳದ ಅಳತೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಬೇಕು, ದೊಡ್ಡದಾಗಬೇಕು ಅಂದರೆ ನಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ನಾವು ಇಲ್ಲಿ ಕಟ್ಕೊಂಡು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಒಣಗೋಕ್ಕೆ ಬಿಡಬೇಡಿ ಫ್ರೆಂಡ್ಸ್. ಒಣಗೋಕ್ಕೆ ಬಿಟ್ಟರೆ ಅದು ಹಪ್ಪಳ ಎಲ್ಲ ಸೀಳು ಬಿಟ್ಕೊಂಡಂಗಾಗುತ್ತೆ ಒಣಗ್ತಾ. ಸೊ ನಾನಿಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ನನ್ನ ಮಗಳು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದಾಳೆ. ಇವಾಗ ಮಾಮೂಲಿ ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸವರಿ ಇವಾಗ ನಾವಿಲ್ಲಿ ಪ್ರೆಸ್ ಮಣೆಯಲ್ಲಿ ಹಪ್ಪಳನ ಒತ್ತುತ್ತಾ ಇದ್ದೀವಿ. ಜಾಸ್ತಿ ತೆಳುವಾಗೂ ಕೂಡ ಪ್ರೆಸ್ ಮಾಡಬಾರ್ದು ಮತ್ತು ಜಾಸ್ತಿ ಗಟ್ಟಿಯಾಗೂ ಕೂಡ ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜಲ್ಲಿ ನಾವಿಲ್ಲಿ ಹಪ್ಪಳನ ಒತ್ಕೋಬೇಕು. ಅತಿ ತೆಳುವಾಗಿ ಪ್ರೆಸ್ ಮಾಡಿ ಒಣಗಾಕೋದ್ರಿಂದ ಹಪ್ಪಳ ಅವಾಗ ಕೂಡ ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಹದದಲ್ಲಿ ಹಪ್ಪಳನ ಹೊತ್ಕೋಬೇಕು. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಕ್ಲೀನಾಗಿ ಮತ್ತು ಚಿಲ್ಲಿ ಫ್ಲೆಕ್ಸ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಹಪ್ಪಳ ಮಾಡೋದನ್ನು ವಿಡಿಯೋ ಮಾಡೋಕ್ಕೆ ನನ್ನ ಮಗ ಕ್ಯಾಮ್ರಾಮನ್ ಆಗಿ ಕೂತಿದ್ದಾನೆ. ಹಪ್ಪಳಗಳನ್ನ ಒತ್ತಿ ಡೈರೆಕ್ಟಾಗಿ ಆಚೆಲೆ ಹಾಕೋಬೋದು ಫ್ರೆಂಡ್ಸ್. ನಮ್ಮದು ಜಮೀನು ಹತ್ರ ಇರೋ ಮನೆಯಾಗಿರೋದ್ರಿಂದ ಫುಲ್ಲು ಗಾಳಿಗೆ ಏನಾದರೂ ಧೂಳೆಲ್ಲ ಬಂದರೆ ಹಪ್ಪಳದ ಮೇಲೆ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾವು ಮನೆ ಒಳಗಡೆನೇ ಹಾರಾಕೋತಾ ಇದ್ದೀವಿ. ಇದು ಸ್ವಲ್ಪ ಒಣಗಿದ ಮೇಲೆ
ನಂತರ ನಾನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಅದನ್ನು ಒಣಗಿಸಿ ತೆಗಿತೀನಿ. ಸೊ ಇವಾಗ ನಾನು ಉಂಡೆ ಕಟ್ಟಿಕೊಟ್ಟೆ, ನನ್ನ ಮಗಳು ಒತ್ತಾಕಿದ್ದಾಳೆ ನೋಡಿ ಫ್ರೆಂಡ್ಸ್. ಒಂದು ಬಟ್ಲು ಹಿಟ್ಟಲ್ಲಿ 100 ಹಪ್ಪಳಗಳಾಗಿದ್ದಾವೆ. ಸೊ ಇವಾಗ ಒಂದು ನೈಟು ನಾನು ಇದನ್ನು ಮನೆ ಒಳಗಡೆ ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬಿಸಿಲಲ್ಲಿ ಹಪ್ಪಳಗಳೆಲ್ಲನೂ ಒಣಗಾಕಿದ್ದಾಗಿದೆ. ಸೊ ಎಲ್ಲ ಕೂಡ ಬಿಸಿಲಲ್ಲಿ ನೀಟಾಗಿ ಒಣಗಿದೆ. ನಮ್ಮ ಹಳ್ಳಿ ಕಡೆ ಕೂಡ ಅಕ್ಕಿ ಜೊತೆಗೆ ಒಬ್ಬೊಬ್ಬರು ಉದ್ದಿನಬೇಳೆ ಮತ್ತು ಬಾರ್ಲಿ ಅಕ್ಕಿ, ಸಬ್ಬಕ್ಕಿ ಈ ಥರ ಅಕ್ಕಿನ ಮಿಕ್ಸ್ ಮಾಡಿ ಹಪ್ಪಳನ ಮಾಡ್ತಾರೆ. ಸೊ ನಾನಿಲ್ಲಿ ಯಾವುದೇ ಅಕ್ಕಿನೋ ಯೂಸ್ ಮಾಡದೆ ರೇಷನ್ ಅಕ್ಕಿಯಿಂದ ಮಾಡಿಸಿರೋ ಅಕ್ಕಿ ಹಿಟ್ಟಲ್ಲಿ ಮಾತ್ರ ನಾನಿಲ್ಲಿ ಹಪ್ಪಳನ ಮಾಡಿ ತೋರಿಸ್ತಾಯಿದ್ದೀನಿ. ನೀವು ನೋಡಿದಾಗೆ ಫ್ರೆಂಡ್ಸ್, ಹಪ್ಪಳ ನೋಡೋಕ್ಕೆ ಎಷ್ಟು ಚಿಕ್ಕದಾಗಿತ್ತು ಮತ್ತು ಎಣ್ಣೆನ ಕಾಯಿಸಿ ಹಾಕಿದ ಮೇಲೆ ಎಷ್ಟು ಅದರ 2 ಪಟ್ಟು ಹಪ್ಪಳ ನೀಟಾಗಿ ಬರ್ತಾಯಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.